ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಕೇವಲ 2 ಸ್ಟೆಪ್ಪಲ್ಲಿ ಹಾಕುವಂತಹ ಬ್ರೈಡಲ್ ಡಿಸೈನ್ ಅನ್ಬೋದು. ಇದಕ್ಕೆ ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ಈ ಡಿಸೈನ್ನ ನಾನು ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ, ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ. ಇದನ್ನು ನಾವು ಸಿಂಗಲ್ ಕ್ರೋಶಾ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಒಂದ್ಸಲ ಲಾಕ್ ಮಾಡಿಕೊಂಡೆ, ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. 2 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. ಇವಾಗ ನಾನು 3 ಚೈನ್ನ ಹಾಕ್ಕೊಳ್ತಾ ಇದೀನಿ. 1 2 3 ಚೈನ್ಗಳನ್ನ ಹಾಕಿ ಅದನ್ನು ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅವಾಗಲೇ ಹೇಳ್ದೆ, ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ, ಸಿಂಗಲ್ ಕ್ರೋಶಾ ಅಂದರೂ ಕೂಡ ಬಂದೆ. 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು 3 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು. ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 3 ಚೈನನ್ನು ಹಾಕ್ಕೊಂಡೋಗಿ. ನಾನಿಲ್ಲಿ ಪೂರ್ತಿ ಹಾಕಿ ತೋರಿಸ್ತೀನಿ ಬೇಸ್ ಲೈನನ್ನು. ಸೊ 3 ಚೈನ ಹಾಕೋದು, ಲಾಕ್ ಮಾಡೋದಷ್ಟೇ. ಫ್ರೆಂಡ್ಸ್, ನೋಡ್ತಿರ್ಬೋದು, ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ 3 ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾ ಬರೋದು. ಸೊ ಎಂಡಿಂಗಲ್ಲೂ ಕೂಡ ಅಷ್ಟೇ, ನಾನು 3 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ಏನಪ್ಪ ಅಂದರೆ ನೀವು ರೈಟ್ ಸೈಡಿಂದನಾದರೂ ಹಾಕ್ಕೊಳ್ಬೋದು, ಲೆಫ್ಟಿಂದನಾದರೂ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಸೊ ವಿಡಿಯೋ ಪೂರ್ತಿ ನೋಡಿ, ನಿಮಗೇನೆ ಅರ್ಥ ಆಗುತ್ತೆ. ನಾನು ಥ್ರೆಡನ್ನು ಕಟ್ ಮಾಡಿ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಸ್ಟಾರ್ಟಿಂಗ್ 2 ಟೈಮ್ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ, ಅಲ್ಲಿಗೆ ನಾನು ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಸ್ಟಾರ್ಟಿಂಗ್ 3 ಚೈನ್ ಇದೆಯಲ್ವಾ, ಇಲ್ಲೂ ಕೂಡ ನಾನು 3 ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, 3 ಚೈನ್ ಬದಲು ನೀವು ಅಲ್ಲೊಂದು ಬೀಡನ್ನ ಹಾಕ್ಕೊಂಡು ನಂತರ 3 ಚೈನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 8 ಚೈನ್ಗಳನ್ನ ಹಾಕ್ಕೊಂಡೆ. ಈ ರೀತಿ 8 ಚೈನನ್ನು ಹಾಕಿ ಇಲ್ಲಿ ನಾನು ಇಲ್ಲಿ ಬಾಕ್ಸನ್ನು ಸ್ಕಿಪ್ ಮಾಡ್ತೀನಿ. 2 ಬಾಕ್ಸನ್ನು ಸ್ಕಿಪ್ ಮಾಡಬೇಕು. ಸೊ 8 ಚೈನ್ಗಳನ್ನ ಹಾಕಿ ನೋಡ್ತಿರ್ಬೋದು, ಈ ಬಾಕ್ಸು, ಈ 3 ಚೈನ್ ಬಾಕ್ಸು ಮತ್ತು ಸೆಕೆಂಡ್ 3 ಚೈನ್ ಬಾಕ್ಸನ್ನು ಸ್ಕಿಪ್ ಮಾಡಿ ಈ 3ನೇ ಬಾಕ್ಸ್ ಒಳಗಡೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. 8 ಚೈನ್ ಹಾಕ್ಕೊಂಡ್ವಲ್ಲ, ಅದನ್ನು ಈ ರೀತಿ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು, ಅಂದರೆ ಹಿಂದೆ ತಿರುಗಿಸ್ಕೊಂಡು ನಾವು ಆಲ್ರೆಡಿ 8 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ, ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ, 8 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ, 1 ಸಿಂಗಲ್ ಕ್ರೋಶ ಆಯಿತು, 2 ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ, 5ನೇ ಸಿಂಗಲ್ ಕ್ರೋಶ, 6ನೇ ಸಿಂಗಲ್ ಕ್ರೋಶ, 7ನೇ ಸಿಂಗಲ್ ಕ್ರೋಶ, 8ನೇ ಸಿಂಗಲ್ ಕ್ರೋಶ, 9ನೇ ಸಿಂಗಲ್ ಕ್ರೋಶ. ಇಲ್ಲಿ 8 ಚೈನ್ ಗ್ಯಾಪಲ್ಲಿ 9 ಸಿಂಗಲ್ ಕ್ರೋಶ ಆರಾಮಾಗಿ ಹಾಕ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಟೈಟಾಗಿ ಅನ್ನಿಸ್ಬಿಡುತ್ತೆ. ಸೊ 9 ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬರುತ್ತೆ 6 ಎಳೆ ದಾರನ ತಗೊಂಡಾಗ. ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ ನೋಡಿ, ನಾವು 3 ಚೈನ್ ಲಾಕು, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 9 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ.
ಬಟ್ಟೆಯನ್ನು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಒಂದು 2 ಚೈನ್ನ ಹಾಕ್ಕೊಳ್ತೀನಿ. 1 2 ಚೈನ್ಗಳನ್ನ ಹಾಕ್ಕೊಂಡೆ. ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ಅದ್ರ ಒಳಗಡೆ ನಿಡಲ್ನ ಹಾಕಿ, ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇತ್ತಲ್ವ, 9ನೇ ಸಿಂಗಲ್ ಕ್ರೋಶ, ಈ ಕಡೆಯಿಂದ ಫಸ್ಟ್ ಒಂದು ಸಿಂಗಲ್ ಕ್ರೋಶ, ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ನಾನು ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆಯಿತು. ಇವಾಗ 3ನೇ ಡಬಲ್ ಕ್ರೋಶನ ಮಾಡ್ತಾಯಿನಿ. 3ನೇ ಹೋಲ್ ಮೇಲೆ 3ನೇ ಡಬಲ್ ಕ್ರೋಶ, ಇನ್ನು ಒಂದು ಡಬಲ್ ಕ್ರೋಶ, ಅಂದರೆ 4ನೇ ಹೋಲ್ ಮೇಲೆ 4ನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಂಡ್ವಲ್ಲ, ಅದನ್ನು ಕೂಡ ಡಬಲ್ ಕ್ರೋಶ ರೀತಿ ಕೌಂಟ್ ಮಾಡಿಕೊಂಡ್ರೆ ಒಟ್ಟು 5 ಕಂಬಗಳಿರುತ್ತೆ. ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ 5 ಸಿಂಗಲ್ ಕ್ರೋಶದ ಮೇಲೆ 5 ಡಬಲ್ ಕ್ರೋಶ ಕಂಬಗಳಿರುತ್ತೆ. ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 7 8 8 ಚೈನ್ಗಳನ್ನ ಹಾಕ್ಕೊಂಡೆ. ಸೊ ಈ 3 ಚೈನ್ ಗ್ಯಾಪ್ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು. ಫಸ್ಟ್ ಒಂದು 8 ಚೈನ್ಗಳನ್ನ ಎಲ್ಲಿ ಲಾಕ್ ಮಾಡಿಕೊಂಡು ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶನ ಮಾಡಬೇಕು. ಇವಾಗ ಮತ್ತೆ ನಾವು ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು. ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು 8 ಚೈನ್ಗಳನ್ನ ಹಾಕ್ಕೊಂಡ್ವಲ್ಲ, ಆ 8 ಚೈನ್ಗಳ ಮೇಲೆ ಮತ್ತೆ 9 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಫಸ್ಟ್ ಒಂದು ಪೆಟಲ್ಸ್ ಆಯ್ತಲ್ವಾ, ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ 8 ಚೈನ್ಗಳ ಮೇಲೆ 9 ಸಲ ಸಿಂಗಲ್ ಕ್ರೋಶ. ಕರೆಕ್ಟಾಗಿ 9 ಸಲ ಇಡಿಸುತ್ತೆ. ನೀಟಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ. ಈ 8 ಚೈನ್ಗಳ ಮೇಲೆ ನಾನು 9 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 9ನೇ ಸಿಂಗಲ್ ಕ್ರೋಶ. 9 ಸಲ ಸಿಂಗಲ್ ಕ್ರೋಶನ ಮಾಡಿ ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಫಸ್ಟ್ ಒಂದು ಕಂಬ ಇರುತ್ತೆ ನೋಡಿ, ಪಕ್ಕದಲ್ಲೇ ಇರುತ್ತೆ. ಸೊ ಅದ್ರ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ನಾವು 2 ಚೈನ್ನ ಹಾಕಿ ಕಂಬನ ಮಾಡಬೇಕು. ಸೊ ಬೇಸ್ಲೈನ್ ರೀತಿ ಇದನ್ನು ಹಾಕ್ಕೊಳ್ಳೇಬೇಕು. ಕಂಬ ಮಾಡೋದಕ್ಕಿಂತ ಮುಂಚೆ 2 ಚೈನ್ ಅಥವಾ 3 ಚೈನ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ನಾನು 2 ಚೈನ್ ಹಾಕಿದ್ದೀನಲ್ವ, ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಹೋಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ, 1 ಡಬಲ್ ಕ್ರೋಶ ಕಂಬ ಆಯಿತು. 2ನೇ ಡಬಲ್ ಕ್ರೋಶ ಕಂಬ, ಪಕ್ಕದಲ್ಲಿರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು 2ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ. 2 ಕಂಬ ಆಯಿತು. 3ನೇ ಡಬಲ್ ಕ್ರೋಶ ಕಂಬ. ಸೊ 3ನೇ ಹೋಲ್ಗೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಒಟ್ಟು 4 ಕಂಬಗಳನ್ನ ಮಾಡಬೇಕು. ಸ್ಟಾರ್ಟಿಂಗ್ 2 ಚೈನು ಸೇರಿಸಿ ಒಟ್ಟು 5 ಕಂಬ ರೀತಿ ನಮಗೆ ಅಲ್ಲಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಬೀಡ್ನು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಆರ್ಚಲ್ಲಿ ಅಂದರೆ ಸೆಕೆಂಡ್ ಒಂದು ಆರ್ಚಲ್ಲಿ ಬೀಡ್ನ ಹಾಕೋದನ್ನು ತೋರಿಸ್ತೀನಿ. ಸೊ ಇಲ್ಲೂ ಕೂಡ 5 ಕಂಬ ಆಯಿತು. ಇವಾಗ ನಾನು ಮತ್ತೆ 8 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 4 5 6 7 8 8 ಚೈನ್ಗಳನ್ನ ಹಾಕ್ಕೊಂಡೆ. ಸೊ ಸೇಮ್ ಪ್ಲೇಸಲ್ಲಿ ನಾವು ಲಾಕ್ ಮಾಡಬೇಕು. 5 ಕಂಬ ಆದಮೇಲೆ 8 ಚೈನನ್ನು ಹಾಕಿ ಆ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶನ ಮಾಡೋದಕ್ಕೆ ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಬೇಕು, ಅಂದರೆ ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡು ಈ 8 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ 9 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 8 ಚೈನ್ ಗ್ಯಾಪ್ ಒಳಗಡೆ 9 ಸಲ ಸಿಂಗಲ್ ಕ್ರೋಶ. 1 2 3 4 5 5ನೇ ಸಿಂಗಲ್ ಕ್ರೋಶ ಆಯಿತು. 6 7 8 9 ಫ್ರೆಂಡ್ಸ್. ಇಲ್ಲಿ ಕೌಂಟಿಂಗ್ ಮಾತ್ರ ಕರೆಕ್ಟಾಗಿ ಇರಬೇಕು. 9 ಸಿಂಗಲ್ ಕ್ರೋಶ ಆಯ್ತಲ್ವ, ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 5 ಕಂಬದ ಮೇಲೆ ನಾವು ಕಂಬಗಳನ್ನ ಮಾಡಬೇಕು. 4 ಕಂಬಗಳ ಮೇಲೆ ಮಾಡಬೇಕು.
ಸ್ಟಾರ್ಟಿಂಗ್ 2 ಚೈನು ಸೇರಿಸಿದ್ರೆ ನಮಗೆ 5 ಕಂಬ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಇವಾಗ ನಾನು 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ನ ಹಾಕ್ಕೊಂಡೇ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಒಂದು ಹೋಲ್, ಆ 9ನೇ ಸಿಂಗಲ್ ಕ್ರೋಶೆ ಏನಿದೆ, ಸೊ ಈ ಕಡೆಯಿಂದ ಲೆಕ್ಕ ಹಾಕ್ಕೊಂಡಾಗ ಫಸ್ಟ್ ಒಂದು ಹೋಲು, ಅಲ್ಲಿ ನಾನು ಒಂದು ಕಂಬನ ಮಾಡಿಕೊಂಡೆ. ಇವಾಗ ಸೆಕೆಂಡ್ ಹೋಲಲ್ಲಿ 2ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂಥರ ಫ್ಲವರ್ ರೀತಿ ಆರ್ಚ್ ರೀತಿಯಾಗಿ ಬರುತ್ತೆ, ಲೇಸ್ ಥರ ಡಿಸೈನ್ ಇದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮಧ್ಯದಲ್ಲಿ ನಾನು ಬೀಡನ್ನ ಹಾಕೋದು ಕೂಡ ತೋರಿಸ್ತೀನಿ. ಸೊ ಮೊದಲಿಗೆ ನಾವು 4 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸ್ಟಾರ್ಟಿಂಗ್ 2 ಚೈನು ಸೇರಿಸಿದ್ರೆ 5 ಕಂಬ ಬರುತ್ತೆ. 3 ಪೆಟಲ್ಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಒಟ್ಟು ನಮಗೆ ಇಲ್ಲಿ 5 ದಳಗಳ ರೀತಿಯಾಗಿ ಬರಬೇಕಲ್ವ, ಹಾಗಾಗಿ ಮತ್ತೆ ನಾನು 8 ಚೈನ್ಗಳನ್ನ ಹಾಕ್ಕೊಂಡು ಆ ಸೇಮ್ ಪ್ಲೇಸ್, ಆ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಆ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿ ಇವಾಗ ಲೆಫ್ಟಿಗೆ ತಿರುಗಿಸ್ಕೊಂಡು ನಾವು ಆ 8 ಚೈನ್ ಒಳಗಡೆ 9 ಸಲ ಸಿಂಗಲ್ ಕ್ರೋಶೆನ ಫಿಲ್ ಮಾಡಬೇಕು. ಸೊ ಇನ್ನು 2 ಆರ್ಚನ್ನು ಮಾಡ್ಕೊಳ್ತೀನಿ. ಇಲ್ಲಿ ನಾನು ಲೆಫ್ಟಿಗೆ ತಿರುಗಿಸ್ಕೊಂಡು ಆ 8 ಚೈನ್ ಗ್ಯಾಪ್ ಮೇಲೆ 9 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. 9 ಸಿಂಗಲ್ ಕ್ರೋಶೆಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಅಲ್ಲೇ ಟರ್ನ್ ಮಾಡಿಕೊಂಡು ಕಂಬನ ಮಾಡೋದ್ರಿಂದ ಬರೀ ಥ್ರೆಡ್ ವರ್ಕೇ ಇರುತ್ತೆ ಹೆಚ್ಚಾಗಿ ಈ ಡಿಸೈನಲ್ಲಿ. ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಳ್ತಾ ನೀವು ಮಾಡ್ಕೊಳ್ತಾ ಹೋಗ್ಬೋದು. 9 ಸಿಂಗಲ್ ಕ್ರೋಶೆ ಆಯಿತು. ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ ರೀತಿ ಪೆಟಲ್ಸ್ ಬರಬೇಕಲ್ವ, ಹಾಗಾಗಿ 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. 4 ಡಬಲ್ ಕ್ರೋಶೆಗಳನ್ನ ನೀಟಾಗಿ ಒಂದೊಂದೇ ಹೋಲ್ಗಳಲ್ಲಿ ಮಾಡ್ಕೊಳ್ತಾ ಬರಬೇಕು. ಅಂದರೆ 4 ಹೋಲ್ ಮೇಲೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ರೈಟ್ ಸೈಡ್ಗಿಂತ ಲೆಫ್ಟಿಂದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿವತ್ತು ರೈಟ್ ಸೈಡಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಲೆಫ್ಟಿಂದನಾದರೂ ಆರ್ಚನ್ನು ಮಾಡ್ಕೊಳ್ತಾ ಬರ್ಬೋದು. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು 1 2 3 4 5 ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಫಸ್ಟ್ ಒಂದು ಬಾಕ್ಸು, ಸೆಕೆಂಡ್ ಒಂದು ಬಾಕ್ಸನ್ನು ಸ್ಕಿಪ್ ಮಾಡಿ ಸೆಕೆಂಡ್ ಒಂದು ಲಾಕ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಬೀಡ್ ಬೇಡ ಅನ್ನೋರು ಈ ರೀತಿ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಇವಾಗ ನಾನು ಇಲ್ಲಿ ಆರ್ಚು ಮತ್ತು ಕುಚ್ಚು ತೀರಾ ತುಂಬ ಹತ್ತಿರ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಡಿಸೈನಲ್ಲಿ. ಅದಕ್ಕೋಸ್ಕರ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ 3 ಚೈನ್ ಗ್ಯಾಪ್ ಏನಿದೆ ಅದು ಕವರ್ ಆಗೋ ಹಾಗೆ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 2 ಕಡೆ ಒಂದೊಂದು ಬೀಡ್ ಬರುತ್ತೆ, ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಬೀಡ್ ಲಾಕ್ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಆ 3 ಚೈನ್ ಆದಮೇಲೆ ಲಾಕ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಬೀಡ್ ಬೇಡನಾದರೆ 3 ಚೈನ್ ಇದೆಯಲ್ವಾ, ಅಲ್ಲಿ ಬರೀ ಸಿಂಗಲ್ ಕ್ರೋಶೆನಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಬೀಡ್ನಾದರೂ ಹಾಕ್ಕೊಳ್ಬೋದು. ಇಲ್ಲಿ ಕುಚ್ಚು ಬರುತ್ತೆ. ಸ್ಟಾರ್ಟಿಂಗ್ ಬೇಕು ಅನ್ನೋದಾದರೆ ಇದೇ ರೀತಿ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಆರ್ಚ್ ಮಾಡೋದಕ್ಕೆ ಮೊದಲಿಗೆ 8 ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಚೈನ್ಗಳು ಬಂದು ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು. 5 ಪೆಟಲ್ಸ್ ಥರ ಬರುತ್ತಲ್ವ, 5 ಪೆಟಲ್ಸು ಕೂಡ 8 ಚೈನ್ಗಳನ್ನ ಹಾಕ್ಕೊಂಡೇ ನಾವು ಮಾಡಬೇಕಾಗುತ್ತೆ. 8 ಚೈನ್ಗಳನ್ನ ಹಾಕ್ಕೊಂಡೆ ಇಲ್ಲಿ 2 ಬಾಕ್ಸನ್ನು ಸ್ಕಿಪ್ ಮಾಡಬೇಕು. 3ನೇ ಬಾಕ್ಸ್ಗೆ ಲಾಕ್ ಮಾಡಬೇಕು. ಇದೊಂದು ಸ್ಕಿಪ್ ಮಾಡ್ತೀನಿ, ಇದೊಂದನ್ನು ಸ್ಕಿಪ್ ಮಾಡಿ 3ನೇ ಬಾಕ್ಸ್ಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಬಾಕ್ಸ್ ಸ್ಕಿಪ್ ಮಾಡಿ 3ನೇ ಬಾಕ್ಸ್ಗೆ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಇವಾಗ ನಾವು ಲೆಫ್ಟಿಗೆ ತಿರುಗಿಸ್ಕೊಂಡು ಆ 8 ಚೈನ್ ಗ್ಯಾಪ್ ಒಳಗಡೆ ಪೂರ್ತಿ ಸಿಂಗಲ್ ಕ್ರೋಶೆನ ಫಿಲ್ ಮಾಡಬೇಕು. ಸೊ ಫಸ್ಟ್ ಒಂದು ಆರ್ಚಲ್ಲಿ 9 ಸಿಂಗಲ್ ಕ್ರೋಶೆ ಬಂದಿತ್ತು, ಸೆಕೆಂಡ್ ಒಂದು ಆರ್ಚಲ್ಲೂ ಕೂಡ 9 ಸಿಂಗಲ್ ಕ್ರೋಶೆಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ.
ಸೊ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆಗಳನ್ನ. ಕರೆಕ್ಟಾಗಿ 9 ಬರುತ್ತೆ 6 ಎಳೆ ದಾರಕ್ಕೆ. ಇನ್ ಕೇಸ್ ನೀವು 7 ಅಥವಾ 8 ಎಳೆ ದಾರ ತಗೊಂಡ್ರೆ 8 ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬರುತ್ತೆ. 8 ಸಿಂಗಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು. ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಗಳನ್ನ. 9 ಸಿಂಗಲ್ ಕ್ರೋಶ ಹಾಕಿ ಫಸ್ಟ್ ಈ ಲಾಕ್ ಕಾಣಿಸ್ತಿದೆ ನೋಡಿ. ಬೀಡ್ ಲಾಕ್ ಆದಮೇಲೆ ನಾವು 3 ಚೈನ್ ಲಾಕಿಗೆ ಲಾಕ್ ಮಾಡಿರ್ತೀವಿ, ಲಾಕ್ ಇರುತ್ತೆ, ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ಯಾವುದೇ ಬೀಡ್ಗಳನ್ನ ಯೂಸ್ ಮಾಡಿಲ್ಲ. ಸೆಕೆಂಡ್ ಒಂದು ಆರ್ಚಲ್ಲಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇಷ್ಟ ಇದ್ದವ್ರಿಗೆ ಈ ರೀತಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಏನು ಚೇಂಜಸ್ ಇಲ್ಲ, ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡೆ ಅಲ್ವಾ, ಆ 2 ಚೈನ್ ಬದಲಿಗೆ ಒಂದು ಚೈನನ್ನು ಹಾಕಿ ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನಾವು ಇಲ್ಲೂ ಕೂಡ 4 ಡಬಲ್ ಕ್ರೋಶ ಕಂಬನ ಮಾಡಬೇಕು. ಫಸ್ಟ್ ಒಂದು ಹೋಲ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಸೊ ಒಂದು ಕಂಬ ಆಯಿತು. ನಂತರ ಎರಡನೇ ಕಂಬ ಸೆಕೆಂಡ್ ಹೋಲ್ ಮೇಲೆ ಫಸ್ಟ್ ಒಂದು ಆರ್ಚ್ ರೀತಿನೇ, ಬಟ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ 2 ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಂಡು ನಂತರ ಚೈನ್ನ ಹಾಕ್ಕೊಂಡಿದ್ದೀನಿ. 4 ಕಂಬಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬೀಡ್ ಇರೋದನ್ನು ಕೌಂಟ್ ಮಾಡಿಕೊಂಡ್ರೆ 5 ಕಂಬ ನಮಗೆ ಅಲ್ಲಿ ಬರುತ್ತೆ. ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಮತ್ತೆ 8 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ 1 2 3 4 5 6 7 8 ಚೈನ್ಗಳನ್ನ ಹಾಕಿ ಆ 3 ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡಬೇಕು. ಆ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿನಿ. ಲಾಕ್ ಮಾಡಿಕೊಂಡು ನಂತರ ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು. ಸೊ ಸಿಂಗಲ್ ಕ್ರೋಶ ಮಾಡಬೇಕಲ್ವಾ 8 ಚೈನ್ ಒಳಗಡೆ. ಸೊ ಹಿಂದೆ ತಿರುಗಿಸ್ಕೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ. ನಾನಿಲ್ಲೂ ಕೂಡ 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದು ತುಂಬ ಲೆಂತಿ ವಿಡಿಯೋ ಆಗಿದೆ. ಇದು ಆರ್ಚು ಮಾಡೋದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ. ಥ್ರೆಡ್ ವರ್ಕ್ ಇದರಲ್ಲಿ ಜಾಸ್ತಿ ಇರುತ್ತೆ. ಕರೆಕ್ಟಾಗಿ 9 ಸಲ ಸಿಂಗಲ್ ಕ್ರೋಶ ಮಾಡಲೇಬೇಕು. ಒಂದೊಂದಕ್ಕೂ ಕೂಡ ಚೇಂಜಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೆ ಅಂದರೆ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ವ, ಇಲ್ಲಿ ಲಾಕ್ ಮಾಡಿಕೊಂಡೆ. ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕಿ ನಂತರ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ, ಅಥವಾ ಒಂದು ಚೈನ್ ಅನ್ನೋದಾದರೂ ಅಂದ್ಕೊಳ್ಬೋದು. ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ. ಸೊ 4 ಹೋಲ್ ಮೇಲೆ 4 ಸಲ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಒಂದೊಂದು ಹೋಲ್ ಮೇಲೆ ಒಂದೊಂದು ಸಲ ಡಬಲ್ ಕ್ರೋಶ ಕಂಬ ಅಂದರೆ 4 ಡಬಲ್ ಕ್ರೋಶ ಕಂಬ ಬರಬೇಕು. ಸ್ಟಾರ್ಟಿಂಗ್ ಬೀಡ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ 5 ಕಂಬ ಬರಬೇಕು. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಗೇನಾದರೂ ಬೀಡ್ಸನ್ನು ಹಾಕ್ಕೊಂಡ್ರೆ ಅದು ಕಪ್ಪಾಗುತ್ತೆ, ಸ್ಯಾರಿ ಎಲ್ಲ ಹಾಳಾಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಹಾಕ್ಸ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ಬೀಡನ್ನ ಹಾಕ್ಕೊಂಡು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. 5 ಬೀಡ್ಗಳು ಬಂದಿರುತ್ತೆ. ಸೊ ನಂತರ ನಾನಿಲ್ಲಿ 2 ಬಾಕ್ಸನ್ನು ಸ್ಕಿಪ್ ಮಾಡಿ, ಅಂದರೆ 3 ಚೈನ್ದು 2 ಬಾಕ್ಸನ್ನು ಸ್ಕಿಪ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದು ಕರೆಕ್ಟಾಗಿ ಅಲ್ಲಿಗೇ ಬರುತ್ತೆ. 2 ಬಾಕ್ಸನ್ನು ಸ್ಕಿಪ್ ಮಾಡಿ ನಂತರ ಲಾಕ್ ಮೇಲೆ ಬರುತ್ತೆ. ಇವಾಗ ನಾನು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ 3 ಚೈನ್ ಲಾಕ್ ಇದೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡನ್ನ ಹಾಕ್ಕೊಳ್ಬೇಕು ಅಂತೇನಿಲ್ಲ, ನೀವು ಫ್ಲವರ್ ಬೀಡ್ ಆದರೂ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲಿ. ನಂತರ 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ 3 ಚೈನ್ ಕವರ್ ಆಗೋ ಹಾಗೆ ಬೀಡನ್ನ ಹಾಕ್ಕೊಳ್ಳಿ. ಚಿಕ್ಕದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಚಿಕ್ಕ ಬೀಡನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಒಂದು ಬೀಡನ್ನ ಹಾಕಿ ನೋಡಿ ಗೊತ್ತಾಗ್ಬಿಡುತ್ತೆ. ಸೊ ಇದೇ ರೀತಿ ನಾನು ಒಂದು 3 ಆರ್ಚನ್ನು ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸ್ಟಾರ್ಟಿಂಗ್ ಆರ್ಚಲ್ಲಿ ಯಾವುದೇ ಬೀಡ್ಗಳನ್ನ ಯೂಸ್ ಮಾಡ್ಕೊಂಡಿಲ್ಲ, ಕೊನೆ ಆರ್ಚಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡಿಲ್ಲ, ಮಧ್ಯದಲ್ಲಿ ಆರ್ಚಲ್ಲಿ ಮಾತ್ರ ಬೀಡನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು.
ಸೊ ಕೊನೆಯಲ್ಲೂ ಕೂಡ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಕೂಡ ನಾನು 3 ಚೈನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲೂ ಕೂಡ ಬೀಡನ್ನ ಹಾಕಿಲ್ಲ ಅಲ್ವಾ, ಹಾಗಾಗಿ ಎಂಡಿಂಗಲ್ಲೂ ಕೂಡ 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ನ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಲೆಫ್ಟಿಂದ ಈ ರೀತಿ ಕಾಣಿಸುತ್ತೆ. ನೀವು ಹಾಕ್ಕೊಳ್ಬೇಕಿದ್ರೆ ಲೆಫ್ಟಿಂದ ಆದರೂ ಹಾಕ್ಕೊಳ್ಬೋದು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಲೆಫ್ಟಿಂದ. ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಬೀಡನ್ನ ಹಾಕ್ಕೊಂಡಿದ್ದೀನಲ್ವ, ಅದು ಲೆಫ್ಟಿಂದ ಆದರೆ ಕಾಣಿಸೋದಿಲ್ಲ. ನಾನು ಸೀದಾ ಸೈಡಿಂದನೇ ಡಿಸೈನ್ನ ಮಾಡಿರೋದು 2 ಸ್ಟೆಪ್ಪನ್ನು ಕೂಡ. ಸೊ ಇದು ಮಧ್ಯದಲ್ಲಿ ಏನು 3 ಚೈನ್ ಇದೆ, ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು. ಫ್ರೆಂಡ್ಸ್, ಇದಕ್ಕೆ ನಾನು ಈ ರೀತಿ ಬಫಲ್ಲಿ ಕುಚ್ಚು ಬರೋ ಹಾಗೆ ಕಟ್ಕೊಂಡಿದ್ದೀನಿ. ಸೊ ನೀವು ನಾರ್ಮಲ್ ಕುಚ್ಚಾದರೂ ಕಟ್ಕೊಳ್ಬೋದು, ಈ ರೀತಿನಾದರೂ ಕಟ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಬ್ರೈಡಲ್ ಲುಕ್ ಥರನೂ ಕೂಡ ಕಾಣಿಸುತ್ತೆ, ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್. ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ, ಇದರಲ್ಲಿ ಥ್ರೆಡ್ ವರ್ಕೆ ಜಾಸ್ತಿ ಇರುತ್ತೆ. ಪ್ರೈಸ್ ಬಂದು ಒಂದು 800ಇಂದ 900ವರೆಗೂ ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಏನಕ್ಕಪ್ಪ ಅಂದರೆ ಇದರಲ್ಲಿ ಥ್ರೆಡ್ ವರ್ಕ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ನಾವು 5 ಪೆಟಲ್ಸ್ಗಳನ್ನ ಮಾಡೋದು, ಹಾಗಾಗಿ. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟು ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.